ಮಗಳ ವಯಸ್ಸಿನ ಸ್ಟಾಫ್ ನರ್ಸ್ ಜೊತೆ ಮಂಚ ಏರಲು ಹೋಗಿದ್ದ. ಸ್ಟಾಫ್ ನರ್ಸ್ಗಳ ಬಲೆಗೆ ಬಿದ್ದ ಉದ್ಯಮಿಗೆ ಇದೆಲ್ಲ ಬೇಕಿತ್ತ? ಅವರು ರಾಜಕೀಯ ವ್ಯಕ್ತಿಗಳೊಂದಿಗೆ ಗುರುತಿಸಿಕೊಂಡಿದ್ದ ಉದ್ಯಮಿ. 27 ವರ್ಷದ ಸ್ಟಾಫ್ ನರ್ಸ್ ಬಲೆಗೆ ಬಿದ್ದಿದ್ದ ಕಣ್ರಿ. 66 ವರ್ಷದ ಉದ್ಯಮಿಗೆ ಆಸೆ ಹೆಚ್ಚಾಗಿ ಆಕೆಯ ಮನೆಗೆ ಹೋಗಿದ್ದ. ರಸಿಕ ಉದ್ಯಮಿಗೆ ಮುಂದೇನಾಗಲಿದೆ ಅಂತ ಗೊತ್ತಿರಲಿಲ್ಲ. 27ರ ಯುವತಿ ಸಿಕ್ಕ ಖುಷಿಗೆ ಮೈ ಮರೆತು ಬಿಟ್ಟಿದ್ದ. ಆಗ್ಲೇ ನೋಡಿ ಸರಿಯಾಗಿ ತಗಲಾಕೊಂಡು ದೊಡ್ಡ ಬಕ್ರ ಆಗಿರುವ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ರಾಜಕೀಯ ಪಕ್ಷವೊಂದರ ಗುರುತಿಸಿಕೊಂಡಿದ್ದ ಉದ್ಯಮಿ ತನ್ನ ಪಾಡಿಗೆ ತಾನು ಇದ್ದಿದ್ರೆ ಏನಾಗ್ತಿರ್ಲಿಲ್ಲವೇನೋ. ಮಗಳ ವಯಸ್ಸಿನ ಹುಡುಗಿಯೊಂದಿಗೆ ಮಂಚ ಏರೋಕೆ ಹೋಗಿದ್ದ. ಸರಿಯಾದ ಪಾಠವನ್ನೇ ಕಲ್ತಿದ್ದಾನೆ. ಅಂದಾಗೆ ಈ ರೀತಿಯ ಘಟನೆ ನಡೆದಿರುವುದು ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಕಣ್ರಿ. 27 ವರ್ಷದ ಸ್ಟಾಫ್ ನರ್ಸ್ ಸುಸ್ಮಿತಾ 2 ತಿಂಗಳ ಹಿಂದೆ ಉದ್ಯಮಿಗೆ ಪರಿಚಯವಾಗಿದ್ಲು. ಪರಿಚಯ ಸ್ನೇಹಕ್ಕೆ ತಿರುಗಿ ಅದು ಮಂಚದವರೆಗೂ ಬಂದಿತ್ತು. ಪರಿಚಯಸ್ಥ ಮಹಿಳೆ ಮೂಲಕ ಟಾಪ್ ನರ್ಸ್ ಸುಸ್ಮಿತಾ ಉದ್ಯಮಿಗೆ ಪರಿಚಯವಾಗಿದ್ಲು. ಇಬ್ಬರ ಮಧ್ಯೆ ಒಳ್ಳೆಯ ಸ್ನೇಹ ಕೂಡ ಬೆಳೆದಿತ್ತು ಕಣ್ರಿ. ಹೀಗಾಗಿ ಮಕ್ಕಳ ಫೀಸ್ ಕಟ್ಟಲು ಸಹಾಯ ಮಾಡುವಂತೆ ಕೇಳ್ಕೊಂಡಿದ್ಲು. ಅದೇ ರೀತಿ ಉದ್ಯಮಿ ಕೂಡ ಆಗಾಗ ನರ್ಸ್ಗೆ ಹಣ ನೀಡ್ತಿದ್ದ. ಆದ್ರೆ ನರ್ಸ್ ಪ್ಲಾನ್ ಬೇರೆದ್ದೇ ಆಗಿತ್ತು. ಹಣ ಕೊಡುವ ಬಕ್ರ ಸಿಕ್ಕಿದೆ ಅಂತ ತಿಳಿದು ಆಕೆ ತನ್ನ ಸಹಚರರೊಂದಿಗೆ ದೊಡ್ಡ ಪ್ಲಾನ್ ಮಾಡಿದ್ಲು. ಅಪಾರ್ಟ್ಮೆಂಟ್ಗೆ ಕರೆದು ಹನಿ ಟ್ರ್ಯಾಪ್, ಬೆತ್ತಲೆ ವಿಡಿಯೋ ತೋರಿಸಿ ಹಣಕ್ಕೆ ಬೇಡಿಕೆ. ಮಾರ್ಚ್ 1ರಂದು ಉದ್ಯಮಿಯನ್ನ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಸುಸ್ಮಿತಾ ಕರೆಸಿಕೊಂಡಿರ್ತಾಳೆ. ಆದ್ರೆ ಉದ್ಯಮಿಗೇನೋ ಗೊತ್ತು, ಫ್ರೀ ಆಗಿ ಸ್ಟಾಫ್ ನರ್ಸ್ ಸಿಗ್ತಾಳೆ ಅಂತ ಖುಷಿಯಿಂದಲೇ ಬಂದಿದ್ದ. ಆದ್ರೆ ಆಲ್ರೆಡಿ ಐನಾತಿ ನರ್ಸ್ ಸುಸ್ಮಿತಾ ಎಲ್ಲ ರೀತಿಯ ಪ್ರೀ ಪ್ಲಾನ್ ಮಾಡಿಕೊಂಡಿದ್ಲು. ಉದ್ಯಮಿ ಬರುವ ಮೊದಲೇ ತನ್ನ ಸ್ನೇಹಿತೆ ಸಂಜಳನನ್ನ ಅಪಾರ್ಟ್ಮೆಂಟ್ಗೆ ಕರೆಸಿಕೊಂಡಿರ್ತಾಳೆ. ಹಾಗೆ ಇಬ್ರು ಜನ ಕೃಷ್ಣ ಮತ್ತು ರಾಹುಲ್ ಎಂಬುವರ ಕೈಗೆ ವಿಡಿಯೋ ಮಾಡಲು ಮೊಬೈಲ್ ಕೊಟ್ಟಿದ್ಲು. ಈಕೆ ಅಂದುಕೊಂಡಂತೆ ಎಲ್ಲವೂ ನಡೆದಿತ್ತು ಕಣ್ರಿ. ಸಿದ್ದು ವೀರಪ್ಪ ಬಡಾವಣೆ ಇರತಕ್ಕಂಥ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ 29 ವರ್ಷ ವಯಸ್ಸಿನ ದಸ್ತಿಗಿರ್ತಕ್ಕಂಥ ಆರೋಪಿ ಮನೆ ರೂಮ್ ಅಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಅಪಾರ್ಟ್ಮೆಂಟಲ್ಲಿ ವಿಡಿಯೋ ಮಾಡ್ತಾನೆ. ವಿಡಿಯೋ ಮಾಡಿ ಆ ವಿಡಿಯೋನ ತೋರಿಸ್ಬಿಟ್ಟು ಅವ್ರಿಗೆ ದುಡ್ಡಿಗಾಗಿ ಡಿಮಾಂಡ್ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ರಾಜಿ ಪಂಚಾಯತಿ ಮಾಡಿಸ್ಬೇಕಂತ ಬಿಟ್ಟು ಹೇಳಿ ಬೇರೆ ಇಬ್ಬರು ಇನ್ನಿತರ ಆರೋಪಿಗಳು ಸೇರ್ತಾರೆ. ಬಂದು ಆಲ್ರೆಡಿ ಆ ರೂಮ್ ಅಲ್ಲಿ ಇರ್ತಕ್ಕಂಥ 27 ವರ್ಷ ವಯಸ್ಸಿನ ಸ್ಟಾಫ್ ನರ್ಸ್ ಕೂಡ ಅಲ್ಲಿದ್ದಾಗ ಏನೋ ವಿಡಿಯೋ ಮಾಡಿಕೊಂಡಿರ್ತಕ್ಕಂಥ ವಿಡಿಯೋನ ತೋರಿಸಿ, ಈ ವಿಡಿಯೋನ ನಾವು ನೀನೇನಾದ್ರೂ ನಮ್ಮ ಒಂದು ಹಣದ ಬೇಡಿಕೆಗೆ ಒಪ್ಪದೇ ಇದ್ರೆ ಅದನ್ನ ನಾವು ಎಲ್ಲ ಮಾಧ್ಯಮದವರಿಗೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ನಿಮ್ಮ ಒಂದು ಮರ್ಯಾದೆಯನ್ನ ತೆಗಿತು ಅಂತ ಬಿಟ್ಟು ಹೇಳಿ ಅವರಿಗೆ ಹೆದರಿಸ್ತಾರೆ. ಉದ್ಯಮಿ ಅಪಾರ್ಟ್ಮೆಂಟ್ ನಲ್ಲಿ ಯಾರು ಇಲ್ಲ ಅಂತ ತಿಳಿದುಕೊಂಡು ಬಿಂದಾಸ್ ಆಗಿದ್ದ. ಎಲ್ಲವನ್ನ ಕಳಿಸಿ ತನ್ನ ಕೆಲಸ ಶುರುವಿಟ್ಕೊಂಡಿದ್ದ. ಆದ್ರೆ ಅವನಿಗೆ ಗೊತ್ತಿಲ್ಲದ ಹಾಗೆ ಆತ ಮಾಡ್ತಿದ್ದ ಎಲ್ಲಾ ಕೆಲಸಗಳು ದೂರದಿಂದ ಇಬ್ರು ಚಿತ್ರೀಕರಿಸುತ್ತಿದ್ರು. ದಿಢೀರಂತ ರೂಮ್ಗೆ ನುಗ್ಗಿದ ಕೃಷ್ಣ, ರಾಹುಲ್ ಉದ್ಯಮಿಗೆ ಬ್ಲಾಕ್ ಮೇಲ್ ಮಾಡಿರ್ತಾರೆ. ಸ್ಥಳದಲ್ಲಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ರು. ಉದ್ಯಮಿ ಒಪ್ಪದಿದ್ದಾಗ ಆತನ ವಿಡಿಯೋಗಳನ್ನ ತೋರಿಸಿ 25 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು. ಕೊನೆಗೆ ಆ ಕ್ಷಣಕ್ಕೆ ಇವರ ಕೈಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಎನ್ನುವಂತೆ ನನ್ನ ಬಳಿ ಅಷ್ಟು ಹಣವಿಲ್ಲ, ಕೇವಲ 12 ಲಕ್ಷ ರೂಪಾಯಿ ಇದೆ, ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಉದ್ಯಮಿ ಕಾಲ್ಕಿತ್ತಿದ್ರು. ಆದ್ರೆ ಆರೋಪಿಗಳು ಮಾತ್ರ ಇಲ್ಲಿಂದ ತಪ್ಪಿಸಿಕೊಳ್ಳೋದಾಗ್ಲಿ ಈ ಬಗ್ಗೆ ಯಾರಿಗಾದ್ರೂ ಹೇಳೋದಾಗ್ಲಿ ಮಾಡಿದ್ರೆ ಈ ವಿಡಿಯೋವನ್ನ ಎಲ್ಲ ಮಾಧ್ಯಮದಲ್ಲೂ ಪ್ರಸಾರ ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತೀವಿ, ನಿನ್ನ ಮಾನ ಮರ್ಯಾದೆ ಹರಾಜು ಹಾಕ್ತೀವಿ, ರೇಪ್ ಕೇಸ್ ದಾಖಲಿಸುತ್ತೀವಿ ಅಂತೆಲ್ಲ ಭಯ ಬಿಡಿಸಿದ್ರಂತೆ. ಅವರು ಡಿಮಾಂಡ್ ಮಾಡಿರ್ತಕ್ಕಂಥ 25 ಲಕ್ಷಕ್ಕೆ ಇಲ್ಲ ನನ್ನ ಹತ್ರ ಹಣ ಇಲ್ಲ ಅಂತ ಬಿಟ್ಟು ಹೇಳಿ 12 ಲಕ್ಷಕ್ಕೆ ಅವ್ರನ್ನ ತಪ್ಪಿಸಿಕೊಳ್ಳುವ ಒಂದು ನಿಟ್ಟಿನಲ್ಲಿ 12 ಲಕ್ಷ ಕೊಡ್ತಂತ ಬಿಟ್ಟು ಹೇಳಿ ಅಲ್ಲಿಂದ ಬರ್ತಾನೆ. ಬಂದ ಮೇಲೆ ಇವರು ಪದೇ ಪದೇ ಅವರಿಗೆ ಫೋನ್ ಮಾಡಿ ನೀನು ಹಣ ಕೊಡದೇ ಇದ್ರೆ ನಿಮ್ಮ ಒಂದು ವಿಡಿಯೋನ ನಾವು ರಿಲೀಸ್ ಮಾಡ್ತೇವೆ ಅಂತ ಬಿಟ್ಟು ಹೇಳಿ ಅವತ್ತಿನ ದಿನ 3ನೇ ತಾರೀಕು ಆಂಜನೇಯ ಬಡಾವಣೆ ಹತ್ರ ಬರಕ್ಕೆ ಹೇಳ್ತಾರೆ.
2 ದಿನಗಳ ನಂತರ ಆರೋಪಿಗಳಿಗೆ ಉದ್ಯಮಿ ಕರೆ ಮಾಡಿ ಹಣ ತೆಗೆದುಕೊಂಡು ಹೋಗಲು ಕೇಳಿದ್ರು. ಹಣ ಕೊಡಕ್ಕೆ ಆಂಜನೇಯ ದೇವಸ್ಥಾನದ ಸ್ಪಾಟ್ ಕೂಡ ಫಿಕ್ಸ್ ಆಗಿತ್ತು. ಆದ್ರೆ ಚಾಲಾಕಿ ಉದ್ಯಮಿ ನಡೆದ ಎಲ್ಲಾ ವಿಷಯವನ್ನ ಮೊದಲೇ ಪೊಲೀಸರಿಗೆ ತಿಳಿಸಿ ಬಂದಿದ್ರು. ಅದರಂತೆ ಪೊಲೀಸರು ಮೊದಲೇ ಹೋಗಿ ಆರೋಪಿಯನ್ನ ಹಿಡಿಯಲು ಪಂಚು ಹಾಕಿ ಕುಳಿತುಕೊಂಡಿದ್ರು. ಉದ್ಯಮಿ ಹಣದ ಬ್ಯಾಗ್ ಸಮೇತ ಬಂದು ಆರೋಪಿಗಳ ಕೈಗೆ 1 ಲಕ್ಷ ರೂಪಾಯಿ ಬ್ಯಾಗ್ ಕೊಟ್ಟಿರ್ತಾರೆ. ಅದನ್ನ ಪಡೆದು ಆರೋಪಿಗಳು ವಾಪಸ್ ಹೋಗ್ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಹನಿ ಟ್ರ್ಯಾಪ್ ಗ್ಯಾಂಗ್ ತಗಲಾಕಿಕೊಂಡಿದೆ. 4 ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಆಂಜನೇಯ ಬಡಾವಣೆ ಹತ್ರ ಇವರು 1 ಲಕ್ಷ ರೂಪಾಯಿ ತಗೊಂಡು ಹೋದಾಗ ಅದನ್ನ ಕಿತ್ಕೊಂಡು ಬಂದಿರತಕ್ಕಂಥ ಕಾರುಗಳಲ್ಲಿ ಹೋಗಿ ಇನ್ನೂ ಹೆಚ್ಚಿನ ಹಣ ಕೊಡದಿದ್ರೆ ನಿನ್ನ ವಿಡಿಯೋನ ನಾವು ಮಾಧ್ಯಮದವರಿಗೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಪ್ರಸಾರ ಮಾಡ್ತೀವಿ ಅಂತ ಬಿಟ್ಟು ಹೇಳಿ ಅವರಿಗೆ ಹೆದರಿಸಿದ ಹಿನ್ನೆಲೆಯಲ್ಲಿ, ಸುಲಿಗೆ ಮಾಡಿದ ಹಿನ್ನೆಲೆಯಲ್ಲಿ ಈ ಪ್ರಕರಣ ದಾಖಲಿಸಿಕೊಂಡು 4 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೇವೆ. ಆ ಪ್ರಕರಣ ತನಿಖೆ ನಡೀತಾ ಇದೆ. ಈ ಒಂದು ಪ್ರಕರಣದಲ್ಲಿ 1 ಲಕ್ಷ ರೂಪಾಯಿಯನ್ನ ಸೀಸ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ. ಈ 4 ಮೇಲೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಗೆ ಇದರಲ್ಲಿ ಹನಿ ಟ್ರ್ಯಾಪ್ ಮಾಡ್ತಿದ್ದ ನರ್ಸ್ ಮತ್ತು ಆಕೆಯ ಸಹಚರರು ಸಿಕ್ಕಾಕಿಕೊಂಡಿದ್ದಾರೆ. ಆದ್ರೆ ನರ್ಸ್ ಗೆಳತಿ ಸಂಜನಾ ಮಾತ್ರ ಪರಾರಿಯಾಗಿರ್ತಾಳೆ. ಆಕೆಯ ಹುಡುಕಾಟವನ್ನ ಪೊಲೀಸರು ನಡೆಸಿದ್ದಾರೆ. ಇವರು ಈ ಉದ್ಯಮಿಗೆ ಮಾತ್ರ ಬ್ಲಾಕ್ ಮೇಲ್ ಮಾಡಿದ್ದಾರಾ ಅಥವಾ ಬೇರೆ ಜನರಿಗೂ ಇದೇ ರೀತಿ ಹನಿ ಟ್ರ್ಯಾಪ್ ಮಾಡಿ ಹಣ ವಸೂಲಿ ಮಾಡುತ್ತಿದ್ರಾ? ಈ ಎಲ್ಲ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ಈ ಪರಸ್ತ್ರೀಯನ್ನ ಬೆನ್ನಹೆತ್ತು ಹೋದವ್ರಿಗೆಲ್ಲ ಇದೇ ಸ್ಥಿತಿ ಬಂದಿದೆ. ಯಾವುದಕ್ಕೂ ಹೆಣ್ಣು ಹೊಣ್ಣು ಮಣ್ಣಿನಿಂದ ದೂರ ಇದ್ರೆ ವ್ಯಕ್ತಿ ಆರಾಮವಾಗಿ ಬದುಕುತ್ತಾನೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ದಾವಣಗೆರೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.